ಓಂ ಶಾಂತಿ. ಮುರುಳಿ ದಿನಾಂಕ 3/1/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಅಲ್ಫ್ ಮತ್ತು ಬೇ ಅಂದರೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಆಗ ಅಪಾರ ಖುಷಿಯ ನಶೆ ಏರಿರುತ್ತದೆ. ಇದು ಬಹಳ ಸಹಜವಾದ ಸೆಕೆಂಡಿನ ಮಾತಾಗಿದೆ. ಪ್ರಶ್ನೆ: ಅಂತ್ಯ ಇಲ್ಲದಷ್ಟು ಖುಷಿ ಯಾವ ಮಕ್ಕಳಿಗೆ ಇರುತ್ತದೆ? ಎಂತಹ ಮಕ್ಕಳಿಗೆ ನಿರಂತರ ಖುಷಿ ಇರುತ್ತದೆ? ಸದಾ ಖುಷಿಯ ನಶೆ ಏರಿರಬೇಕು ಅಂದರೆ ಅದಕ್ಕೆ ಸಾಧನ ಏನಾಗಿದೆ? ಉತ್ತರ: ಯಾರೆಲ್ಲ ಮಕ್ಕಳು ಅಶರೀರಿ ಆಗುವಂತಹ ಅಭ್ಯಾಸವನ್ನು ಮಾಡುತ್ತಾರೆ, ತಂದೆ ಏನನ್ನು ತಿಳಿಸುತ್ತಾರೋ ಅದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಧಾರಣೆ ಮಾಡಿಸುತ್ತಾರೆ, ಅವರಿಗೆ ಅಂತ್ಯ ಇಲ್ಲದಷ್ಟು ಖುಷಿ ಇರುತ್ತದೆ. ಅಂದರೆ ನಿರಂತರ ಖುಷಿ ಅಂತಹ ಮಕ್ಕಳಿಗೆ ಇರುತ್ತದೆ. ಅವಿನಾಶಿ ಜ್ಞಾನ ರತ್ನವನ್ನು ಸದಾ ದಾನ ಮಾಡುತ್ತಾ ಇರಿ. ಆಗ ಸದಾ ಖುಷಿಯ ನಶೆ ಏರಿರುತ್ತದೆ. ಅನೇಕರ ಕಲ್ಯಾಣವನ್ನು ಮಾಡಿ. ಸದಾ ಇದೇ ಸ್ಮೃತಿ ಇರಬೇಕು, ನಾವೀಗ ಸುಖ ಮತ್ತು ಶಾಂತಿಯ ಪರ್ವತದ ಮೇಲೆ ಹೋಗುತ್ತಿದ್ದೇವೆ. ಆಗ ನಿಮಗೆ ಖುಷಿ ಇರುತ್ತದೆ. ಓಂ ಶಾಂತಿ. ಬಾಪ್ ದಾದಾರವರ ವಿಚಾರ ಆಗಿದೆ. 1 ಸೆಕೆಂಡ್ನಲ್ಲಿ ಮಕ್ಕಳು ತಂದೆಗೆ ಬರೆದು ಕೊಡಬೇಕು, ಯಾರ ನೆನಪಿನಲ್ಲಿ ಕುಳಿತಿದ್ದೀರಾ ಎಂದು. ಯಾರ ನೆನಪಿನಲ್ಲಿ ಕುಳಿತಿದ್ದೇವೆ ಎಂದು ಬರೆಯಲು ಸಮಯ ಅಂತೂ ಬೇಕಾಗಿಲ್ಲ. ಪ್ರತಿಯೊಬ್ಬರೂ 1 ಸೆಕೆಂಡ್ನಲ್ಲಿ ಬರೆದು ತಂದೆಗೆ ಬಂದು ತೋರಿಸಿ ಹೋಗಿ. ಎಲ್ಲರೂ ಬರೆದು ಬಾಪ್ ದಾದಾರವರಿಗೆ ತೋರಿಸಿದರು. ನಂತರ ಬ್ರಹ್ಮ ತಂದೆ ಕೂಡ ಬರೆದರು. ಬಾಬಾ ಏನನ್ನು ಬರೆದರೋ ಅದನ್ನು ಯಾವ ಮಕ್ಕಳೂ ಬರೆದಿರಲಿಲ್ಲ. ಬ್ರಹ್ಮ ತಂದೆ ಬರೆದರು, ತಂದೆ ಮತ್ತು ಆಸ್ತಿಯ ನೆನಪಿತ್ತು ಎಂದು. ಇದು ಎಷ್ಟು ಸಹಜ ಆಗಿದೆ. ಅಲ್ಫ್ ಮತ್ತು ಬೇ. ಅಲ್ಫ್ ಅಂದರೆ ಬಾಬಾರವರ ನೆನಪು, ಬೇ ಅಂದರೆ ರಾಜ್ಯಭಾಗ್ಯದ ನೆನಪು. ತಂದೆ ಓದಿಸುತ್ತಿದ್ದಾರೆ ಮತ್ತು ನೀವೀಗ ತಂದೆಯ ಮೂಲಕ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ. ಇನ್ನೂ ಜಾಸ್ತಿ ಬರೆಯುವ ಅವಶ್ಯಕತೆ ಇಲ್ಲ. ನೀವು ಬರೆಯಲು 1 ನಿಮಿಷ 2 ನಿಮಿಷ ಸಮಯವನ್ನು ತೆಗೆದುಕೊಂಡಿದ್ದೀರಾ. ಅಲ್ಫ್ ಮತ್ತು ಬೇ, ತಂದೆ ಮತ್ತು ಆಸ್ತಿ ಅನ್ನುವಂಥದ್ದು ಸೆಕೆಂಡಿನ ಮಾತಾಗಿದೆ. ಸನ್ಯಾಸಿಗಳು ಕೇವಲ ತಂದೆಯನ್ನು ನೆನಪು ಮಾಡುತ್ತಾರೆ. ಈಗ ನಿಮಗೆ ಆಸ್ತಿಯ ನೆನಪೂ ಇದೆ. ನೆನಪಿನ ಅಭ್ಯಾಸ ಆಗಿಬಿಡಬೇಕು. ನೆನಪು ಮಾಡುವುದೇ ಒಂದು ಅಭ್ಯಾಸ ಆಗಿಬಿಡುತ್ತದೆ. ನೆನಪು ಮಾಡುವ ಅಭ್ಯಾಸ ಬುದ್ಧಿಯಲ್ಲಿ ಕುಳಿತುಕೊಂಡರೆ ಖುಷಿಯ ನಶೆ ಏರಿರುತ್ತದೆ. ತಂದೆ ಅನ್ನುವ ಶಬ್ದದ ಅರ್ಥ ಎಷ್ಟು ಎತ್ತರವಾದಂತಹ ಪರ್ವತ ಆಗಿದೆ. ತಂದೆ ಎಷ್ಟು ಎತ್ತರದಲ್ಲಿ ಇದ್ದಾರೋ ಅವರಿಗಿಂತ ಮೇಲೆ ಬೇರೆ ಯಾವ ವಸ್ತುವೂ ಇಲ್ಲ. ತಂದೆ ಇರುವ ಸ್ಥಾನವೇ ಶ್ರೇಷ್ಠಾತಿ ಶ್ರೇಷ್ಠ, ಅತಿ ಎತ್ತರದ ಸ್ಥಾನ ಆಗಿದೆ. ಸೆಕೆಂಡ್ನಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಅವಶ್ಯವಾಗಿ ಮುಕ್ತಿ ಜೀವನ್ ಮುಕ್ತಿಗೂ ಅರ್ಥ ಇರಬೇಕು ತಾನೆ. ಮಗು ಹುಟ್ಟಿದ ತಕ್ಷಣ ಬರೆಯುತ್ತಾರೆ, ಇಷ್ಟು ಗಂಟೆ, ಇಷ್ಟು ನಿಮಿಷ, ಇಷ್ಟು ಸೆಕೆಂಡ್ಗೆ ಮಗುವಿನ ಜನ್ಮ ಆಯಿತು ಎಂದು. ಗಡಿಯಾರ ಟಿಕ್ ಟಿಕ್ ಎಂದು ನಡೆಯುತ್ತಿರುತ್ತದೆ. 1 ಸೆಕೆಂಡ್ ಟಿಕ್ ಎಂದು ಪಾಸ್ ಆದರೆ ತಂದೆ ಮತ್ತು ಆಸ್ತಿಯ ನೆನಪು ಬಂದು ಬಿಡಬೇಕು. ಕೇವಲ ಸೆಕೆಂಡಿನ ಮಾತಾಗಿದೆ. ಸೆಕೆಂಡ್ ಕೂಡ ಬೇಕಾಗಿಲ್ಲ, ಹೇಳುವ ಅವಶ್ಯಕತೆ ಕೂಡ ಇಲ್ಲ. ತಂದೆ ಮತ್ತು ಆಸ್ತಿಯ ನೆನಪಂತೂ ಇದ್ದೇ ಇದೆ. ಸದಾ ತಂದೆಯ ನೆನಪಿನಲ್ಲಿರಬೇಕು. ಈಗ ಮಕ್ಕಳಾದ ನೀವು
ಅಷ್ಟು ಒಳ್ಳೆಯ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ನೀವು ಸದಾ ಖುಷಿಯಲ್ಲಿ ಇರಬೇಕು. ಯಾವಾಗ ತಂದೆಯ ನೆನಪಿನಲ್ಲಿ ಇರುತ್ತೀರೋ ಆಗ ಖುಷಿಯ ಸ್ಥಿತಿ ರೂಪಿತ ಆಗುತ್ತದೆ, ಒಳ್ಳೆಯ ಸ್ಥಿತಿ ರೂಪಿತ ಆಗುತ್ತದೆ. ನೀವೀಗ ಇಲ್ಲಿ ಕುಳಿತಿದ್ದೀರಾ, ನಿಮಗೆ ತಂದೆ ಮತ್ತು ರಾಜ್ಯದ ನೆನಪಿರಬೇಕು. ಬುದ್ಧಿ ದಿವ್ಯ ದೃಷ್ಟಿಯಿಂದ ತಂದೆಯನ್ನು ನೋಡುತ್ತದೆ, ರಾಜ್ಯವನ್ನು ನೋಡುತ್ತದೆ. ಬುದ್ಧಿ ನೋಡುತ್ತಾ ಇದೆ, ಅದಕ್ಕೆ ದಿವ್ಯ ದೃಷ್ಟಿ ಎಂದು ಕರೆಯಲಾಗುತ್ತದೆ. ಆತ್ಮ ನೋಡುತ್ತದೆ, ತಂದೆಯನ್ನು ಆತ್ಮವೇ ನೆನಪು ಮಾಡುತ್ತದೆ. ನೀವೀಗ ತಂದೆಯನ್ನು ನೆನಪು ಮಾಡಿ. ತಂದೆಯ ನೆನಪಿನ ಜೊತೆ ಜೊತೆಗೆ ರಾಜ್ಯದ ನೆನಪು ಕೂಡ ನಿಮಗೆ ಬಂದು ಬಿಡುತ್ತದೆ. ಎಷ್ಟು ಸಮಯ ಬೇಕು? ಯಾರು ಇಲ್ಲಿ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೋ ಅವರು ಖುಷಿಯಿಂದ ಗದ್ಗದಿತರಾಗುತ್ತಾರೆ. ಬ್ರಹ್ಮ ತಂದೆ ಕೂಡ ಇದೇ ಖುಷಿಯಲ್ಲೇ ಕುಳಿತಿದ್ದಾರೆ. ಬ್ರಹ್ಮ ತಂದೆಗೆ ಈ ಜಗತ್ತಿನ ಯಾವ ಮಾತೂ ನೆನಪಿಲ್ಲ. ಶಿವತಂದೆಯನ್ನು ನೆನಪು ಮಾಡುತ್ತಾರೆ. ಅದು ಅಲ್ಲಿಯ ಮಾತಾಗಿದೆ, ಪರಮಧಾಮದ ಮಾತಾಗಿದೆ. ತಂದೆ ಮತ್ತು ರಾಜ್ಯ ಭಾಗ್ಯ ನಮ್ಮ ಸಮ್ಮುಖದಲ್ಲೇ ಇದೆ. ನಾವು ತಂದೆ ಮತ್ತು ರಾಜ್ಯ ಭಾಗ್ಯದ ಬಾಗಿಲಲ್ಲಿ ನಿಂತಿದ್ದೇವೆ ಎಂದು ಬ್ರಹ್ಮ ತಂದೆ ಅನುಭವ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳಾದ ನಿಮಗೋಸ್ಕರ ನಾನು ರಾಜ್ಯ ಭಾಗ್ಯವನ್ನು ತಂದಿದ್ದೇನೆ. ಕೇವಲ ನೀವು ನನ್ನನ್ನು ನೆನಪು ಮಾಡಿ. ನೀವು ನನ್ನನ್ನು ನೆನಪು ಮಾಡುವುದಿಲ್ಲ, ಅದಕ್ಕೋಸ್ಕರ ನಿಮಗೆ ಖುಷಿ ಸ್ಥಿರವಾಗಿ ಇರುವುದಿಲ್ಲ. ನೀವು ಕುಳಿತರೂ ನಿಂತರೂ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಪರಮಧಾಮ ಎಷ್ಟು ಶ್ರೇಷ್ಠವಾದ ಸ್ಥಾನ ಆಗಿದೆ. ಅಲ್ಲಿ ನೀವು ನಿವಾಸವನ್ನು ಮಾಡುತ್ತೀರಾ. ಇದು ಜಗತ್ತಿನವರಿಗೆ ಗೊತ್ತಿಲ್ಲ. ಮನುಷ್ಯರು ಮುಕ್ತಿಗೆ ಹೋಗಲು ಎಷ್ಟೊಂದು ತಲೆ ಚಚ್ಚಿಕೊಳ್ಳುತ್ತಾರೆ. ಈಗ ಮುಕ್ತಿಧಾಮ ಎಲ್ಲಿದೆ? ನೀವು ತಿಳಿದುಕೊಂಡಿದ್ದೀರಾ. ಆತ್ಮ ರಾಕೆಟ್ ಆಗಿದೆ. ಜಗತ್ತಿನ ಜನ ಚಂದ್ರಲೋಕಕ್ಕೆ ಹೋಗುತ್ತಾರೆ, ಅದಂತೂ ಆಕಾಶ ಆಗಿದೆ. ನೀವೀಗ ಆಕಾಶ ತತ್ವಕ್ಕಿಂತ ಬಹಳ ಮೇಲೆ ಹೋಗುತ್ತೀರಾ. ಚಂದ್ರಲೋಕ ಕೂಡ ಇದೇ ಜಗತ್ತಿನಲ್ಲಿ ಇದೆ. ಹೇಳಲಾಗುತ್ತದೆ, ಸೂರ್ಯ ಚಂದ್ರರಿಗಿಂತ ದೂರ, ಶಬ್ದದ ಜಗತ್ತಿನಿಂದ ದೂರ. ನಾವು ಈ ಶರೀರವನ್ನು ಇಲ್ಲೇ ಬಿಡಬೇಕಾಗಿದೆ. ನೀವೀಗ ನಿಮ್ಮ ಮಧುರ ಶಾಂತಿಯ ಮನೆಯಿಂದ ಇಲ್ಲಿಗೆ ಬಂದಿದ್ದೀರಾ. ಮಧುರ ಮನೆಯಾದ ಶಾಂತಿಧಾಮಕ್ಕೆ ಹೋಗಲು ಮತ್ತು ವಾಪಸ್ ಇಲ್ಲಿಗೆ ಬರಲು ಜಾಸ್ತಿ ಸಮಯ ಬೇಕಾಗಿಲ್ಲ. ಶಾಂತಿಧಾಮ ನಮ್ಮ ಮನೆ ಆಗಿದೆ. ಇಲ್ಲಿಂದ ನೀವು ಬೇರೆ ಯಾವುದೇ ಸ್ಥಾನಕ್ಕೆ ಹೋಗಬೇಕು ಅಂದರೆ ಸಮಯ ಬೇಕಾಗುತ್ತದೆ. ಆತ್ಮ ಶರೀರವನ್ನು ಬಿಟ್ಟ ತಕ್ಷಣ 1 ಸೆಕೆಂಡ್ನಲ್ಲಿ ಎಲ್ಲಿದ್ದಂತಹ ಆತ್ಮ ಎಲ್ಲಿಗೆ ಹೋಗಿ ತಲುಪುತ್ತದೆ. ಒಂದು ಶರೀರವನ್ನು ಬಿಟ್ಟು ಸೆಕೆಂಡ್ನಲ್ಲಿ ಹೋಗಿ ಇನ್ನೊಂದು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ. ಈಗ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನೀವೀಗ ಬಹಳ ಎತ್ತರದ ಸ್ಥಾನಕ್ಕೆ ಹೋಗುತ್ತಿದ್ದೀರಾ, ಎತ್ತರದ ಪರ್ವತಕ್ಕೆ ಹೋಗುತ್ತಿದ್ದೀರಾ. ಮನುಷ್ಯರು ಶಾಂತಿ ಬೇಕು ಎಂದು ಬಯಸುತ್ತಾರೆ. ಶಾಂತಿ ಅನ್ನುವಂತಹ ಬಹಳ ಎತ್ತರದ ಪರ್ವತ ಅಂದರೆ ನಿರಾಕಾರಿ ಜಗತ್ತು. ಶಾಂತಿ ಇರುವಂತಹ ನಿರಾಕಾರಿ ಜಗತ್ತಿಗೆ ನೀವು ಹೋಗುತ್ತೀರಾ. ಸುಖ ಅನ್ನುವ ಎತ್ತರದ ಪರ್ವತ ಅಂದರೆ ಸ್ವರ್ಗ ಆಗಿದೆ. ಬಹಳ ಎತ್ತರ ಇರುವ ಸ್ಥಾನಕ್ಕೆ ಟವರ್, ಸ್ತಂಭ ಎಂದು ಕರೆಯುತ್ತಾರೆ. ಈಗ ನಿಮ್ಮ ಮನೆ ಎಷ್ಟು ಮೇಲಿದೆ. ಜಗತ್ತಿನವರಿಗೆ ಈ ಮಾತುಗಳ ಬಗ್ಗೆ ಎಂದೂ ವಿಚಾರ ಕೂಡ ಬರುವುದಿಲ್ಲ. ಏಕೆಂದರೆ ಈ ಮಾತಿನ ಬಗ್ಗೆ ಅವರಿಗೆ ತಿಳಿಸುವಂತವರು ಯಾರೂ ಇಲ್ಲ. ಇದಕ್ಕೆ ಶಾಂತಿಯ ಸ್ತಂಭ ಎಂದು ಕರೆಯಲಾಗುತ್ತದೆ. ಮನುಷ್ಯರು
ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಹೇಳುತ್ತಾರೆ. ಆದರೆ ಅದರ ಅರ್ಥ ಅವರಿಗೆ ಗೊತ್ತಿಲ್ಲ. ಶಾಂತಿ ಎಲ್ಲಿದೆ ಅನ್ನುವುದು ಅವರಿಗೆ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣರು ಸುಖದ ಸ್ತಂಭದಲ್ಲಿ ಇದ್ದರು. ಅಲ್ಲಿ ಯಾವುದೇ ಪ್ರಕಾರದ ಲೋಭ, ಆಸೆ ಇರಲಿಲ್ಲ. ಸತ್ಯುಗದಲ್ಲಿ ಊಟ, ಪಾನೀಯ, ಮಾತನಾಡುವುದು ಎಲ್ಲವೂ ಕೂಡ ಬಹಳ ರಾಯಲ್ ಆಗಿ ಇರುತ್ತದೆ. ಅಲ್ಲಿ ಸುಖ ಕೂಡ ಬಹಳ ಶ್ರೇಷ್ಠವಾದ ಸುಖ ಆಗಿರುತ್ತದೆ. ಸತ್ಯುಗದ ಸುಖ ಸರ್ವಶ್ರೇಷ್ಠ ಸುಖ ಆಗಿರುತ್ತದೆ. ದೇವತೆಗಳಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ ನೋಡಿ. ಏಕೆಂದರೆ ಅವರು ದೇವತಾ ಪದವಿಯನ್ನು ಪಡೆದುಕೊಳ್ಳಲು ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಇಲ್ಲಿ ಒಬ್ಬರು ಮಾತ್ರ ಪರಿಶ್ರಮ ಪಡುತ್ತಿಲ್ಲ, ಸಂಪೂರ್ಣ ಮಾಲೆ ತಯಾರಾಗುತ್ತಾ ಇದೆ. ವಾಸ್ತವದಲ್ಲಿ ನವರತ್ನಗಳ ಬಗ್ಗೆ ಗಾಯನ ಮಾಡಲಾಗುತ್ತದೆ. ಅಂದ ಮೇಲೆ ನವರತ್ನಗಳು ಅವಶ್ಯವಾಗಿ ಗುಪ್ತವಾಗಿ ಪರಿಶ್ರಮ ಪಟ್ಟಿದ್ದಾರೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು, ಆಗ ವಿಕರ್ಮ ವಿನಾಶ ಆಗುತ್ತದೆ. ಆದರೆ ಮಾಯೆ ತಂದೆಯನ್ನು ನೆನಪು ಮಾಡಲು ಬಿಡುವುದೇ ಇಲ್ಲ. ಕೆಲವೊಮ್ಮೆ ಕಾಮದ ಬಿರುಗಾಳಿ ಬಹಳಷ್ಟು ಬರುತ್ತದೆ, ಕೆಲವೊಮ್ಮೆ ಮಾಯೆಯ ಮೂಲಕ ಕ್ರೋಧದ ಬಿರುಗಾಳಿ ಬರುತ್ತದೆ. ಈಗ ಸ್ವಯಂ ನಾಡಿಯನ್ನು ನೋಡಿಕೊಳ್ಳಬೇಕು. ನಾರದನಿಗೂ ಕೂಡ ಹೇಳಲಾಯಿತು, ನಿನ್ನ ಮುಖವನ್ನು ನೋಡಿಕೋ ಎಂದು. ಇನ್ನೂ ನಾವು ಲಕ್ಷ್ಮಿಯನ್ನು ವರಿಸುವಂತಹ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ. ಈಗ ಆ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕಾಗಿದೆ. ಶಿವತಂದೆ ಗುರಿ ಉದ್ದೇಶವನ್ನು ಅವಶ್ಯವಾಗಿ ಹೇಳುತ್ತಾರೆ. ಆಂತರ್ಯದಲ್ಲಿ ಪುರುಷಾರ್ಥ ಮಾಡುತ್ತಾ ಇರಿ. ಮುಂದೆ ಹೋದಂತೆ ನೀವು ಆ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ. ನೀವೀಗ ಅಶರೀರಿ ಆಗುವುದಕ್ಕೋಸ್ಕರ ಅಭ್ಯಾಸ ಮಾಡಬೇಕು. ನಾವೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ತಂದೆ ಹೇಳುತ್ತಿದ್ದಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ. ನೀವು ನನ್ನನ್ನು ನೆನಪು ಮಾಡದೇ ಇದ್ದರೆ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಪುನಃ ನಿಮ್ಮ ಪದವಿ ಕೂಡ ಕಡಿಮೆ ಆಗಿಬಿಡುತ್ತದೆ. ಇದೆಲ್ಲ ಬಹಳ ಸೂಕ್ಷ್ಮವಾದ ಮಾತಾಗಿದೆ. ಆ ಜನ ವಿಜ್ಞಾನದ ಆಳಕ್ಕೆ ಹೋಗುತ್ತಾರೆ. ವಿಜ್ಞಾನದ ಆಳಕ್ಕೆ ಹೋಗಿ ವಿಜ್ಞಾನಿಗಳು ಹೊಸ ಹೊಸ ವಸ್ತುಗಳನ್ನು ನಿರ್ಮಾಣ ಮಾಡುತ್ತಾರೆ. ಆ ಸಂಸ್ಕಾರ ಕೂಡ ಬೇಕು ತಾನೆ. ಅವರು ಸತ್ಯುಗಕ್ಕೂ ಬಂದು ಅದೇ ವಸ್ತುಗಳನ್ನು ನಿರ್ಮಾಣ ಮಾಡುತ್ತಾರೆ. ಕೇವಲ ಈಗ ಜಗತ್ತು ಪರಿವರ್ತನೆ ಆಗಬೇಕು. ಆತ್ಮ ಇಲ್ಲಿಯ ಸಂಸ್ಕಾರಕ್ಕನುಸಾರವಾಗಿ ಸತ್ಯುಗದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಹೇಗೆ ಯುದ್ಧ ಮಾಡುವವರ ಬುದ್ಧಿಯಲ್ಲಿ ಯುದ್ಧದ ಸಂಸ್ಕಾರ ಇರುತ್ತದೆ, ಅವರು ಅದೇ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಾರೆ. ಅವರು ಯುದ್ಧ ಮಾಡದೇ ಇರಲು ಸಾಧ್ಯ ಇಲ್ಲ. ಯುದ್ಧಕ್ಕೆ ಸೇರುವವರ ಕ್ಯೂ ಕೂಡ ಆಫೀಸರ್ಸ್ ಮುಂದೆ ಇರುತ್ತದೆ. ಅವರು ಯೋಧರನ್ನು ಯುದ್ಧಕ್ಕೆ ಸೇರಿಸಿಕೊಳ್ಳುವ ಸಮಯದಲ್ಲಿ ಒಬ್ಬೊಬ್ಬರನ್ನೂ ಪರೀಕ್ಷೆ ಮಾಡುತ್ತಾರೆ. ಇವರಿಗೆ ಏನೂ ಕಾಯಿಲೆ ಅಂತೂ ಇಲ್ಲ ತಾನೆ ಎಂದು ಪರೀಕ್ಷೆ ಮಾಡುತ್ತಾರೆ. ಇವರ ಕಣ್ಣು ಸರಿಯಾಗಿ ಕಾಣಿಸುತ್ತದೆಯಾ, ಕಿವಿ ಸರಿ ಇದೆಯಾ, ಸರಿ ಕೇಳಿಸುತ್ತದೆಯಾ, ಎಲ್ಲವನ್ನೂ ನೋಡುತ್ತಾರೆ. ಏಕೆಂದರೆ ಯುದ್ಧ ಮಾಡುವಾಗ ಎಲ್ಲಾ ಅಂಗಗಳೂ ಸರಿ ಇರಬೇಕು. ಇಲ್ಲೂ ಕೂಡ ಶಿವತಂದೆ ನೋಡುತ್ತಾರೆ ಯಾರ್ಯಾರು ವಿಜಯ ಮಾಲೆಯ ಮಣಿ ಆಗುತ್ತಾರೆ ಎಂದು. ನೀವೀಗ ಪುರುಷಾರ್ಥವನ್ನು ಮಾಡಿ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಆತ್ಮ ಅಶರೀರಿಯಾಗಿ ಬಂದಿತ್ತು, ಈಗ ಅಶರೀರಿಯಾಗಿ ವಾಪಸ್ ಹೋಗಬೇಕಾಗಿದೆ. ಪರಮಧಾಮದ ನಿವಾಸಿಗಳು ನಾವು ಆಗಿದ್ದಾಗ ಈ ಶರೀರದ ಜೊತೆಗೆ ನಮಗೆ ಏನೂ ಸಂಬಂಧ ಇರಲಿಲ್ಲ. ಈಗ ಪುನಃ ನಾವು ಅಶರೀರಿಗಳಾಗಬೇಕು.
ಆತ್ಮರು ಪರಮಧಾಮದಿಂದ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿಗೆ ಬಂದು ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಅನೇಕ ಆತ್ಮರು ಪರಮಧಾಮದಿಂದ ಬರುತ್ತಿರುತ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ. ಪವಿತ್ರ ಆತ್ಮರು ಮೊದಲು ಈ ಸೃಷ್ಟಿಗೆ ಬರುತ್ತಾರೆ. ಅವರಿಗೆ ಅವಶ್ಯವಾಗಿ ಮೊದಲು ಸುಖ ಸಿಗುತ್ತದೆ. ಯಾರು ಮೊದಲು ಪವಿತ್ರ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೋ ಅವರಿಗೆ ಮೊದಲು ಸುಖ ಸಿಗಲೇಬೇಕು. ಅದಕ್ಕೋಸ್ಕರ ಆ ಪವಿತ್ರ ಆತ್ಮರ ಮಹಿಮೆ ಕೂಡ ನಡೆಯುತ್ತದೆ. ಈ ವೃಕ್ಷ ಬಹಳ ದೊಡ್ಡ ವೃಕ್ಷ ಆಗಿದೆ. ಇಲ್ಲಿ ಎಷ್ಟೊಂದು ಹೆಸರುವಾಸಿಯಾದಂತಹ ದೊಡ್ಡ ವ್ಯಕ್ತಿಗಳಿದ್ದಾರೆ. ತಮ್ಮ ತಮ್ಮ ಶಕ್ತಿಗನುಸಾರವಾಗಿ ಅವರು ಬಹಳಷ್ಟು ಸುಖವನ್ನು ಪಡೆದುಕೊಳ್ಳುತ್ತಾರೆ. ಈಗ ಮಕ್ಕಳಾದ ನೀವು ಪರಿಶ್ರಮ ಪಡಬೇಕು. ಕರ್ಮಾತೀತ ಸ್ಥಿತಿಗೆ ಪವಿತ್ರರಾಗಿ ಹೋಗಿ ತಲುಪಬೇಕು. ಈಗ ಸ್ವಯಂನ ನಡತೆಯನ್ನು ನೋಡಿಕೊಳ್ಳಬೇಕು. ನಾನು ಯಾರಿಗೂ ದುಃಖವನ್ನಂತೂ ಕೊಡುತ್ತಿಲ್ಲ ತಾನೆ. ಬಾಬಾ ಎಷ್ಟು ಮಧುರ ಆಗಿದ್ದಾರೆ, ಬಹಳ ಪ್ರೀತಿಯ ತಂದೆ ಆಗಿದ್ದಾರೆ. ಅಂದ ಮೇಲೆ ಮಕ್ಕಳೂ ಕೂಡ ಅತಿ ಮಧುರ, ಅತಿ ಪ್ರಿಯ ಆಗಬೇಕು. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಶಿವತಂದೆ ಈ ಸಮಯದಲ್ಲಿ ಇಲ್ಲಿದ್ದಾರೆ. ಮನುಷ್ಯರಿಗೆ ಈ ಮಾತು ಗೊತ್ತಿಲ್ಲ. ತಂದೆ ಈ ಜಗತ್ತಿನಲ್ಲಿ ಬಂದು ಪುನಃ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ಮನುಷ್ಯರಿಗೆ ಗೊತ್ತಿಲ್ಲ. ಆದರೂ ಕೂಡ ಎಲ್ಲರೂ ಜನ್ಮ ಜನ್ಮಾಂತರದಿಂದ ಶಿವತಂದೆಯನ್ನು ನೆನಪು ಮಾಡುತ್ತಾ ಇರುತ್ತಾರೆ. ಶಿವನ ಮಂದಿರಕ್ಕೆ ಹೋಗಿ ಎಷ್ಟೊಂದು ಪೂಜೆ ಮಾಡುತ್ತಾರೆ. ಎಷ್ಟು ಉನ್ನತವಾದ ಪರ್ವತ ಆದಂತಹ ಬದ್ರಿನಾಥ ಮುಂತಾದ ಮಂದಿರಕ್ಕೆ ಹೋಗುತ್ತಾರೆ. ಎತ್ತರದ ಪರ್ವತ ಆದಂತಹ ಬದ್ರಿನಾಥಕ್ಕೆ ಹೋಗುತ್ತಾರೆ. ಅಲ್ಲಿ ಎಷ್ಟೊಂದು ಜಾತ್ರೆಗಳು ನಡೆಯುತ್ತದೆ. ಏಕೆಂದರೆ ಶಿವತಂದೆ ಬಹಳ ಮಧುರ ಆಗಿದ್ದಾರೆ. ಅವರ ಮೂರ್ತಿಯನ್ನು ನೋಡಲು ಅಷ್ಟು ಎತ್ತರದ ಸ್ಥಾನಕ್ಕೆ ಹೋಗುತ್ತಾರೆ. ಗಾಯನ ಕೂಡ ಇದೆ. ಹಾಡುತ್ತಿರುತ್ತಾರೆ, ಭಗವಂತ ಶ್ರೇಷ್ಠಾತಿ ಶ್ರೇಷ್ಠ ಎಂದು. ಭಗವಂತ ಬಹಳ ಎತ್ತರದ ಸ್ಥಾನದಲ್ಲಿದ್ದಾರೆ ಎಂದು ಮಹಿಮೆ ಮಾಡುತ್ತಾರೆ. ಬುದ್ಧಿಯಲ್ಲಿ ನಿರಾಕಾರ ತಂದೆಯ ನೆನಪು ಬರುತ್ತದೆ. ತಂದೆಯಂತೂ ನಿರಾಕಾರ ಆಗಿದ್ದಾರೆ. ನಂತರ ಬ್ರಹ್ಮ, ವಿಷ್ಣು, ಶಂಕರರಿದ್ದಾರೆ. ಅವರಿಗೆ ಭಗವಂತ ಎಂದು ಕರೆಯುವುದಿಲ್ಲ. ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ, ನಾವೇ ಸತೋಪ್ರಧಾನ ದೇವತೆ ಆಗಿದ್ದೆವು. ಯಾವಾಗ ನಾವು ವಿಶ್ವದ ಮಾಲೀಕರಾಗಿದ್ದೆವೋ ಆಗ ಇಷ್ಟೆಲ್ಲ ಮನುಷ್ಯರಿರಲಿಲ್ಲ. ಕೇವಲ ಭಾರತದಲ್ಲಿ ದೇವತೆಗಳ ರಾಜ್ಯ ಇರುತ್ತದೆ. ಇನ್ನು ಉಳಿದವರೆಲ್ಲ ಶಾಂತಿಧಾಮಕ್ಕೆ ಹೋಗುತ್ತಾರೆ. ಈಗ ನೀವು ಎಲ್ಲಾ ದೃಶ್ಯವನ್ನೂ ನೋಡುತ್ತೀರಾ. ಸತ್ಯುಗದ ದೃಶ್ಯ ನೋಡುತ್ತೀರಾ, ಸೂಕ್ಷ್ಮ ವತನದ ದೃಶ್ಯ ನೋಡುತ್ತೀರಾ. ಈ ಎಲ್ಲಾ ದೃಶ್ಯವನ್ನು ನೋಡಲು ಬಹಳ ವಿಶಾಲ ಬುದ್ಧಿ ಇರಬೇಕು. ಸತ್ಯುಗದಲ್ಲಿ ನೀವು ಯಾವುದೇ ಪರ್ವತವನ್ನು ಹತ್ತುವ ಅವಶ್ಯಕತೆ ಇಲ್ಲ. ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಆಕ್ಸಿಡೆಂಟ್ ಆಗುವುದಿಲ್ಲ. ಸತ್ಯುಗ ಇಡೀ ವಿಶ್ವದ ಅದ್ಭುತ. ಇಡೀ ವಿಶ್ವದ ಅದ್ಭುತ ಅಂದರೆ ಸ್ವರ್ಗ ಆಗಿರುತ್ತದೆ. ಯಾವಾಗ ಸ್ವರ್ಗ ಅನ್ನುವ ಅದ್ಭುತ ಇರುವುದಿಲ್ಲವೋ ಆಗ ಮಾಯೆಯ ಅದ್ಭುತವನ್ನು ನಿರ್ಮಾಣ ಮಾಡುತ್ತಾರೆ. ಈ ಮಾತನ್ನು ಜಗತ್ತಿನವರು ತಿಳಿದುಕೊಂಡಿಲ್ಲ. ಈಗ ನೀವು ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥ ಮಾಡುತ್ತಿದ್ದೀರಾ. ಸ್ವರ್ಗ ಸುಖದ ಸ್ತಂಭ ಆಗಿದೆ, ಇದು ದುಃಖದ ಸ್ತಂಭ ಆಗಿದೆ. ಯುದ್ಧದಲ್ಲಿ ಪ್ರತಿದಿನ ಎಷ್ಟೊಂದು ಮನುಷ್ಯರು ಸಾಯುತ್ತಾರೆ ಮತ್ತು ಪುನರ್ಜನ್ಮವನ್ನೂ ಪಡೆದುಕೊಳ್ಳುತ್ತಾರೆ. ಗಾಯನ ಮಾಡಲಾಗುತ್ತದೆ, ಈಶ್ವರನ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ ಎಂದು. ಈಗ ಈಶ್ವರ ಅಂತೂ ಬಿಂದು ಆಗಿದ್ದಾರೆ. ಅವರ ಅಂತ್ಯವನ್ನು ಹೇಗೆ ಹುಡುಕಲು ಸಾಧ್ಯ? ತಂದೆ ಹೇಳುತ್ತಾರೆ,
ಈ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ. ಸಾಧು ಸಂತರು ರಚಯಿತ ಮತ್ತು ರಚನೆಯ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ. ಈಗ ನಿಮಗೆ ತಂದೆ ಓದಿಸುತ್ತಿದ್ದಾರೆ. ಇದಕ್ಕೆ ಶಿಕ್ಷಣ ಎಂದು ಕರೆಯಲಾಗುತ್ತದೆ. ಸೃಷ್ಟಿ ಚಕ್ರದ ರಹಸ್ಯವನ್ನು ಮಕ್ಕಳಾದ ನೀವೀಗ ತಿಳಿದುಕೊಳ್ಳುತ್ತಿದ್ದೀರಾ. ಅವರು ಹೇಳುತ್ತಾರೆ, ನಮಗೆ ಗೊತ್ತಿಲ್ಲ ಎಂದು. ಸೃಷ್ಟಿ ಚಕ್ರದ ರಹಸ್ಯ ನಮಗೆ ಗೊತ್ತಿಲ್ಲ ಎಂದು ಕೆಲವರು ಹೇಳಿದರೆ, ಇನ್ನು ಕೆಲವರು ಲಕ್ಷಾಂತರ ವರ್ಷ ಈ ಸೃಷ್ಟಿಯ ಆಯಸ್ಸು ಎಂದು ಹೇಳಿಬಿಡುತ್ತಾರೆ. ಈಗ ತಂದೆ ತಿಳಿಸುತ್ತಿದ್ದಾರೆ, ನೀವು ಈ ಕಣ್ಣಿನಿಂದ ಏನೆಲ್ಲ ನೋಡುತ್ತಿದ್ದೀರೋ ಅದ್ಯಾವುದೂ ಸತ್ಯುಗದಲ್ಲಿ ಇರುವುದಿಲ್ಲ. ಸ್ವರ್ಗ ಸುಖದ ಸ್ತಂಭ ಆಗಿದೆ. ಈ ಜಗತ್ತಿನಲ್ಲಂತೂ ದುಃಖವೇ ದುಃಖ ಇದೆ. ಅಚಾನಕ್ಕಾಗಿ ಈ ರೀತಿ ಸಾವು ಬರುತ್ತದೆ, ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಅಕಾಲ ಮೃತ್ಯು ಬರುತ್ತದೆ, ಎಲ್ಲವೂ ಸಮಾಪ್ತಿಯಾಗುತ್ತದೆ. ಈ ಸಾವನ್ನು ನೋಡುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಈ ಅಂತಿಮ ವಿನಾಶದ ದೃಶ್ಯಕ್ಕೆ ಹೇಳಲಾಗುತ್ತದೆ ಅತಿ ಎತ್ತರದ ದುಃಖದ ಪರ್ವತ ಎಂದು. ಸತ್ಯುಗ ಅಂದರೆ ಸುಖದ ಪರ್ವತ ಆಗಿದೆ. ಇನ್ನು ಮೂರನೆಯ ಯಾವ ಅಕ್ಷರವೂ ಇಲ್ಲ. ಈಗ ನಿಮ್ಮಲ್ಲೂ ಕೂಡ ಬಹಳಷ್ಟು ಮಕ್ಕಳು ಹೀಗಿದ್ದಾರೆ. ಅವರು ಸ್ವಲ್ಪವೂ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ. ಜ್ಞಾನವನ್ನು ಕೇಳುತ್ತಾರೆ, ಆದರೆ ಅವರಿಗೆ ಸ್ವಲ್ಪವೂ ಜ್ಞಾನ ಧಾರಣೆ ಆಗುವುದಿಲ್ಲ. ಬುದ್ಧಿ ಚಿನ್ನದ ಸಮಾನ ಆದಾಗ ಜ್ಞಾನ ಧಾರಣೆ ಆಗುತ್ತದೆ. ಜ್ಞಾನ ಧಾರಣೆ ಆಗಿಲ್ಲ ಅಂದರೆ ಖುಷಿ ಕೂಡ ಇರುವುದಿಲ್ಲ. ಇಲ್ಲಿ ಬಹಳ ಶ್ರೇಷ್ಠ ರೂಪದಲ್ಲಿ ಬಹಳ ಚೆನ್ನಾಗಿ ಶಿಕ್ಷಣ ಓದುವವರೂ ಇದ್ದಾರೆ, ಬಹಳ ಕಡಿಮೆ ಓದುವವರೂ ಕೂಡ ಇದ್ದಾರೆ. ಓದುವವರಲ್ಲಿ ವ್ಯತ್ಯಾಸ ಅಂತೂ ಇದೆ ತಾನೆ. ಬೇಹದ್ದಿನ ತಂದೆ ಎಷ್ಟಾದರೂ ಜ್ಞಾನವನ್ನು ತಿಳಿಸಲಿ, ಯಾರಿಗೆ ಧಾರಣೆ ಆಗುವುದಿಲ್ಲವೋ ಅವರು ಸ್ವಲ್ಪವೂ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲ. ತಂದೆಯನ್ನು ನೆನಪು ಮಾಡದೆ ನೀವು ಪವಿತ್ರರಾಗಲು ಸಾಧ್ಯ ಇಲ್ಲ. ತಂದೆ ಅಯಸ್ಕಾಂತ ಆಗಿದ್ದಾರೆ. ಪರಮಾತ್ಮ ತಂದೆ ಏಕದಂ ಸರ್ವಶ್ರೇಷ್ಠ ಶಕ್ತಿ ಉಳ್ಳಂತವರಾಗಿದ್ದಾರೆ. ಸರ್ವಶಕ್ತಿವಂತ. ಅವರಷ್ಟು ಶ್ರೇಷ್ಠ ಶಕ್ತಿ ಯಾರ ಬಳಿಯೂ ಇಲ್ಲ. ಪರಮಾತ್ಮ ತಂದೆಯಲ್ಲಿ ಎಂದೂ ಕಲ್ಮಶ ಸೇರಿಕೊಳ್ಳಲು ಸಾಧ್ಯ ಇಲ್ಲ. ಉಳಿದ ಎಲ್ಲಾ ಆತ್ಮರಿಗೂ ಕೂಡ ಕಲ್ಮಶ ಸೇರಿಕೊಂಡಿದೆ. ಈಗ ಆ ಕಲ್ಮಶವನ್ನು ದೂರ ಮಾಡಿಕೊಂಡು ಸತೋಪ್ರಧಾನ ಆಗಬೇಕು. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಬೇರೆ ಯಾರ ಬಗ್ಗೆಯೂ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಡಿ. ಶ್ರೀಮಂತರು ಇಡೀ ದಿನ ಸಮ್ಮುಖದಲ್ಲಿ ಧನ ಸಂಪತ್ತನ್ನೇ ನೋಡುತ್ತಿರುತ್ತಾರೆ. ಶ್ರೀಮಂತರ ಸಮ್ಮುಖದಲ್ಲಿ ಇಡೀ ದಿನ ಧನ ಸಂಪತ್ತೇ ಕಾಣಿಸುತ್ತಿರುತ್ತದೆ. ಬಡವರ ಬಳಿ ಅಂತೂ ಏನೂ ಇಲ್ಲ. ಆದರೆ ಬಡವರಲ್ಲೂ ಕೂಡ ಬುದ್ಧಿವಂತರಾಗಿದ್ದರೆ ಸ್ವಲ್ಪ ಜ್ಞಾನ ಧಾರಣೆ ಆಗುತ್ತದೆ. ತಂದೆಯನ್ನು ನೆನಪು ಮಾಡದೆ ಕಲ್ಮಶ ಹೇಗೆ ದೂರ ಆಗಲು ಸಾಧ್ಯ? ತಂದೆಯನ್ನು ನೆನಪು ಮಾಡದೆ ನಾವು ಹೇಗೆ ಪವಿತ್ರರಾಗಲು ಸಾಧ್ಯ? ನೀವೀಗ ಇಲ್ಲಿಗೆ ಬಂದಿರುವುದೇ ಬಹಳ ಎತ್ತರದ ಪರ್ವತಕ್ಕೆ ಹೋಗುವುದಕ್ಕೋಸ್ಕರ. ನಿಮಗೆ ಗೊತ್ತಿದೆ, ನಾವು ತಂದೆಯಿಂದ ಶಿಕ್ಷಣವನ್ನು ಕಲಿತು ತಂದೆಯ ಶಿಕ್ಷಣದ ಮಾರ್ಗದಲ್ಲಿ ನಡೆಯುತ್ತಾ ಹೋದರೆ ಬಹಳ ಎತ್ತರದ ಸುಖದ ಪರ್ವತವನ್ನು ಹೋಗಿ ತಲುಪುತ್ತೇವೆ. ಇದರಲ್ಲಿ ಪರಿಶ್ರಮ ಇದೆ. ತಂದೆ ಬಂದಿರುವುದೇ ಸುಖ ಶಾಂತಿಯ ಪರ್ವತಕ್ಕೆ ಕರೆದುಕೊಂಡು ಹೋಗಲು. ಅಂದ ಮೇಲೆ ಆ ತಂದೆಯ ಶ್ರೀಮತದಂತೆ ನಡೆಯಬೇಕು. ಮೊದಲನೇ ನಂಬರ್ನಲ್ಲಿ ಲಕ್ಷ್ಮೀ ನಾರಾಯಣರ ಬಗ್ಗೆ ಗಾಯನ ಇದೆ. ಅವರು ಏಕದಂ ಸುಖ ಶಾಂತಿಯ ಸ್ತಂಭದಲ್ಲಿ ಇದ್ದಾರೆ. ನಂತರ ಬರುವವರ ಜೀವನದಲ್ಲಿ ಸುಖ ಶಾಂತಿ ಸ್ವಲ್ಪ ಕಡಿಮೆ ಆಗುತ್ತದೆ. ಹೊಸ ಜಗತ್ತಿಗೆ ಸುಖದ ಸ್ತಂಭ, ಸುಖದ ಪರ್ವತ ಎಂದು ಕರೆಯಲಾಗುತ್ತದೆ. ಸತ್ಯುಗದಲ್ಲಿ ಯಾವುದೇ ಕೊಳಕು ವಸ್ತು ಇರುವುದಿಲ್ಲ. ಈ ರೀತಿ ಮಣ್ಣು ಕೂಡ ಸತ್ಯುಗದಲ್ಲಿ ಇರುವುದಿಲ್ಲ.
ಮನೆಯನ್ನು ಬೀಳಿಸುವಂತಹ ಗಾಳಿ ಕೂಡ ಸತ್ಯುಗದಲ್ಲಿ ಬೀಸುವುದಿಲ್ಲ. ಅಂದರೆ ಸತ್ಯುಗದಲ್ಲಿ ಮಣ್ಣಿನ ಮೂಲಕವೂ ದುಃಖ ಆಗುವುದಿಲ್ಲ. ಅದೇ ರೀತಿ ಬಿರುಗಾಳಿ ಕೂಡ ಬೀಸುವುದಿಲ್ಲ. ಸ್ವರ್ಗಕ್ಕೆ ಬಹಳಷ್ಟು ಮಹಿಮೆ ಇದೆ. ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ನೀವೀಗ ಪುರುಷಾರ್ಥವನ್ನು ಮಾಡಬೇಕು. ಲಕ್ಷ್ಮೀನಾರಾಯಣರು ಎಷ್ಟೊಂದು ಶ್ರೇಷ್ಠ ಆಗಿದ್ದಾರೆ. ಅವರನ್ನು ನೋಡಿದ ತಕ್ಷಣ ಮನಸ್ಸಿಗೆ ಖುಷಿ ಆಗುತ್ತದೆ. ಮುಂದೆ ಹೋದಂತೆ ನಿಮಗೂ ಕೂಡ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ. ಹೇಗೆ ಆದಿಯಲ್ಲಿ ಮಕ್ಕಳಿಗೆ ಎಷ್ಟೊಂದು ಸಾಕ್ಷಾತ್ಕಾರ ಆಗಿತ್ತು. ಬ್ರಹ್ಮ ತಂದೆ ಎಷ್ಟೊಂದು ಚಮತ್ಕಾರವನ್ನು ತೋರಿಸಿದ್ದಾರೆ. ಬ್ರಹ್ಮ ತಂದೆ ಕಿರೀಟವನ್ನು ಹಾಕಿಕೊಂಡು ಬರುತ್ತಿದ್ದರು. ಬ್ರಹ್ಮ ತಂದೆ ಧರಿಸುತ್ತಿದ್ದಂತಹ ಆ ವಸ್ತು ಈಗ ಇಲ್ಲಿ ಸಿಗಲು ಸಾಧ್ಯ ಇಲ್ಲ. ಬ್ರಹ್ಮ ತಂದೆ ಆಭರಣದ ವ್ಯಾಪಾರಿ ಆಗಿದ್ದರು. ಮೊದಲು 50,000ಕ್ಕೆ ಯಾವ ಮಣಿಯನ್ನು ಬ್ರಹ್ಮ ತಂದೆ ಖರೀದಿ ಮಾಡುತ್ತಿದ್ದರು. ಈಗ 50 ಲಕ್ಷ ಕೊಟ್ಟರೂ ಕೂಡ ಆ ಮಣಿ ಸಿಗಲು ಸಾಧ್ಯ ಇಲ್ಲ. ನೀವೀಗ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥ ಮಾಡುತ್ತಿದ್ದೀರಾ. ಸ್ವರ್ಗದಲ್ಲಿ ಅಪಾರ ಸುಖ ಇರುತ್ತದೆ. ತಂದೆ ಎಷ್ಟೊಂದು ಶಿಕ್ಷಣವನ್ನು ಓದಿಸುತ್ತಾರೆ. ಆದರೆ ಮಕ್ಕಳು ಓದುವಾಗ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಆಗಿಬಿಡುತ್ತದೆ. ರಾಜ ರಾಣಿಯ ಪದವಿಯಲ್ಲಿ, ದಾಸ ದಾಸಿಯರ ಪದವಿಯಲ್ಲಿ ಯಾರು ಚೆನ್ನಾಗಿ ಓದುತ್ತಾರೆ ಮತ್ತು ಅನ್ಯರಿಗೆ ಓದಿಸುತ್ತಾರೆ ಅಂತಹ ಮಕ್ಕಳು ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಅವರು ತಕ್ಷಣ ಬಾಬಾರವರಿಗೆ ಹೇಳುತ್ತಾರೆ, ಬಾಬಾ, ನಾವು ಇಂತಹ ಸ್ಥಾನಕ್ಕೆ ಹೋಗಿ ಸೇವೆ ಮಾಡುತ್ತೇವೆ. ಸೇವೆಯಂತೂ ಬಹಳಷ್ಟು ಇದೆ. ನೀವೀಗ ಕಾಡನ್ನು ಮಂದಿರವನ್ನಾಗಿ ಮಾಡಬೇಕು. ಸೇವಾದಾರಿ ಮಕ್ಕಳು ರೊಟ್ಟಿಯ ತುಂಡು ಸಿಕ್ಕರೆ ಅದನ್ನು ತಿನ್ನುತ್ತಾರೆ. ಸಿಗದೇ ಇದ್ದರೆ ತಿನ್ನದೆ ಹಾಗೆ ಸೇವೆಗೋಸ್ಕರ ಓಡಿ ಹೋಗಿ ಬಿಡುತ್ತಾರೆ. ಹೇಗೆ ಉದ್ಯೋಗ ವ್ಯವಹಾರ ಮಾಡುವಂತಹ ವ್ಯಕ್ತಿಗಳು ಕೂಡ ಇದೇ ರೀತಿ ಮಾಡುತ್ತಾರೆ ತಾನೆ. ಒಳ್ಳೆಯ ಗಿರಾಕಿಗಳು ಬಂದರೆ ಊಟ ಮಾಡಿದ್ದರೂ ಮಾಡದೇ ಇದ್ದರೂ ಹಾಗೆ ಓಡಿ ಹೋಗಿ ಬಿಡುತ್ತಾರೆ ಗಿರಾಕಿಗಳ ಬಳಿ. ಧನವನ್ನು ಸಂಪಾದನೆ ಮಾಡುವಂತಹ ಆಸಕ್ತಿ ಜನರಿಗೆ ಇರುತ್ತದೆ. ಈಗ ಬೇಹದ್ದಿನ ತಂದೆಯಿಂದ ನಿಮಗೆ ಅಪಾರ ಧನ ಸಿಗುತ್ತಾ ಇದೆ. ಇನ್ನೂ ಸ್ವಲ್ಪ ಸಮಯ ಇದೆ. ಆದರೆ ನಾಳೆ ಕೂಡ ನೀವು ಶರೀರ ಬಿಡಬಹುದು. ಶರೀರದ ಮೇಲೆ ಭರವಸೆ ಇಲ್ಲ. ವಿನಾಶ ಅಂತೂ ಆಗಲೇಬೇಕು. ಬೆಕ್ಕಿಗೆ ಚಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವ ಮಾತು ನಿಮಗೋಸ್ಕರ ಹೇಳಲಾಗುತ್ತದೆ. ಈಗ ನಿಮ್ಮ ಖುಷಿಗೆ ಅಂತ್ಯವೇ ಇಲ್ಲ. ನೀವೀಗ ಸದಾ ನಿರಂತರ ಖುಷಿಯಲ್ಲಿ ಇರಬೇಕು. ನೀವೀಗ ಅನೇಕರ ಕಲ್ಯಾಣ ಮಾಡಬೇಕು. ಅಂತ್ಯದಲ್ಲಿ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ. ನೀವು ತಂದೆಯನ್ನು ನೆನಪು ಮಾಡುತ್ತಾ ಅಶರೀರಿ ಆಗಿಬಿಡುತ್ತೀರಾ. ಆಗ ಇದ್ದಕ್ಕಿದ್ದಂತೆ ಮೇಲೆ ಹಾರುತ್ತೀರಾ. ಇಲ್ಲಿ ಬಹಳ ಪರಿಶ್ರಮ ಇದೆ. ಕೆಲವರು ಬಹಳಷ್ಟು ಸೇವೆ ಮಾಡುತ್ತಾರೆ. ಇಡೀ ದಿನ ಮ್ಯೂಸಿಯಂನಲ್ಲಿ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಿಂತಿರುತ್ತಾರೆ. ಹಗಲು ರಾತ್ರಿ ಕೆಲವು ಮಕ್ಕಳು ಸೇವೆಯಲ್ಲಿ ತತ್ಪರ ಆಗಿರುತ್ತಾರೆ. ಸಾವಿರಾರು ಮ್ಯೂಸಿಯಂಗಳು ತೆರೆಯುತ್ತಾ ಹೋಗುತ್ತದೆ. ಲಕ್ಷಾಂತರ ಜನ ನಿಮ್ಮ ಬಳಿ ಬರುತ್ತಾರೆ. ನಿಮಗೆ ಜ್ಞಾನ ಹೇಳಲು ಸಮಯ ಸಿಗುವುದಿಲ್ಲ. ಎಲ್ಲರಿಗಿಂತ ಜಾಸ್ತಿ ನಿಮ್ಮ ಅಂಗಡಿಗಳು ಜಗತ್ತಿನಲ್ಲಿ ತೆರೆಯುತ್ತದೆ. ಇದು ಅವಿನಾಶಿ ಜ್ಞಾನ ರತ್ನದ ಅಂಗಡಿಯಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಮೊದಲು ನಮ್ಮ ಬುದ್ಧಿಯನ್ನು ಚಿನ್ನದ ಯುಗದ ಸಮಾನ ಮಾಡಿಕೊಳ್ಳಬೇಕು. ತಂದೆಯನ್ನು ನೆನಪು ಮಾಡಬೇಕು.
ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ವಸ್ತುವಿನ ಬಗ್ಗೆ ನಮಗೆ ಆಸಕ್ತಿ ಇರಬಾರದು. ಸೆಕೆಂಡ್ ಪಾಯಿಂಟ್, ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ಅಶರೀರಿ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು. ನಮ್ಮ ನಡತೆಯನ್ನು ನೋಡಿಕೊಳ್ಳಬೇಕು. ನಾನು ಯಾರಿಗೂ ದುಃಖವನ್ನಂತೂ ನೀಡುತ್ತಿಲ್ಲ ತಾನೆ. ತಂದೆಯ ಸಮಾನ ನಾನು ಮಧುರ ಆಗಿದ್ದೇನಾ? ವರದಾನ: ಬ್ರಾಹ್ಮಣ ಜೀವನದ ಸ್ವಾಭಾವಿಕ ಸ್ವಭಾವದ ಮೂಲಕ ಕಲ್ಲನ್ನೂ ಕೂಡ ನೀರನ್ನಾಗಿ ಮಾಡುವಂತಹ ಮಾಸ್ಟರ್ ಪ್ರೇಮದ ಸಾಗರರಾಗಿ. ಹೇಗೆ ಜಗತ್ತಿನವರು ಹೇಳುತ್ತಾರೆ, ಪ್ರೀತಿ ಕಲ್ಲನ್ನೂ ಕೂಡ ನೀರನ್ನಾಗಿ ಮಾಡಿಬಿಡುತ್ತದೆ ಎಂದು, ಅದೇ ರೀತಿ ಬ್ರಾಹ್ಮಣ ಆತ್ಮರಾದ ನಿಮ್ಮ ಸ್ವಾಭಾವಿಕ ಸಂಸ್ಕಾರ ಮಾಸ್ಟರ್ ಪ್ರೇಮದ ಸಾಗರ ಆಗಿದೆ. ನಿಮ್ಮ ಬಳಿ ಆತ್ಮಿಕ ಪ್ರೀತಿ ಇದೆ. ಪರಮಾತ್ಮ ಪ್ರೀತಿಯ ಅದ್ಭುತವಾದ ಶಕ್ತಿ ಇದೆ. ಈ ಶಕ್ತಿಯ ಮೂಲಕ ಭಿನ್ನ ಭಿನ್ನ ಆತ್ಮರ ಸ್ವಭಾವವನ್ನು ನೀವು ಪರಿವರ್ತನೆ ಮಾಡಬಹುದು. ಹೇಗೆ ಪ್ರೀತಿಯ ಸಾಗರ ತಮ್ಮ ಪ್ರೀತಿಯ ಸ್ವರೂಪದ ಅನಾದಿ ಸ್ವಭಾವದಿಂದ ಮಕ್ಕಳಾದ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡರೋ, ಅದೇ ರೀತಿ ನೀವು ಕೂಡ ಮಾಸ್ಟರ್ ಪ್ರೀತಿಯ ಸಾಗರರಾಗಿ ವಿಶ್ವದ ಆತ್ಮರಿಗೆ ಸತ್ಯವಾದಂತಹ ನಿಸ್ವಾರ್ಥ ಆತ್ಮಿಕ ಪ್ರೀತಿಯನ್ನು ಕೊಡಿ. ಆಗ ಅವರ ಸ್ವಭಾವ ಪರಿವರ್ತನೆ ಆಗಿಬಿಡುತ್ತದೆ. ಶ್ಲೋಗನ್: ನಿಮ್ಮ ವಿಶೇಷತೆಗಳನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಅದನ್ನು ಸೇವೆಯಲ್ಲಿ ತೊಡಗಿಸಿ. ಆಗ ಹಾರುವ ಕಲೆಯಲ್ಲಿ ಸದಾ ಹಾರುತ್ತಿರುತ್ತೀರಾ. ಬ್ರಹ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ವಿಶೇಷ ಪುರುಷಾರ್ಥ. ಅಂತರ್ಮುಖಿ ಸ್ಥಿತಿಯಲ್ಲಿ ಸ್ಥಿತರಾಗಿ ನಂತರ ಬಾಹರ್ಮುಖತೆಯಲ್ಲಿ ಬರಬೇಕು. ಈ ಅಭ್ಯಾಸಕ್ಕೋಸ್ಕರ ಸ್ವಯಂನ ಬಗ್ಗೆ ವ್ಯಕ್ತಿಗತ ಗಮನವನ್ನು ಕೊಡುವ ಅವಶ್ಯಕತೆ ಇದೆ. ಯಾವಾಗ ನೀವು ಅಂತರ್ಮುಖತೆಯ ಸ್ಥಿತಿಯಲ್ಲಿ ಇರುತ್ತೀರೋ, ಆಗ ಬಾಹರ್ಮುಖತೆಯ ಮಾತು ನಿಮಗೆ ತೊಂದರೆ ಕೊಡಲು ಸಾಧ್ಯ ಇಲ್ಲ. ಏಕೆಂದರೆ ದೇಹಾಭಿಮಾನದಿಂದ ನೀವು ದೂರ ಇರುತ್ತೀರಾ. ದೇಹಾಭಿಮಾನಕ್ಕೆ ನೀವು ರಜಾ ಹಾಕಿರುತ್ತೀರಾ. ಒಳ್ಳೆಯದು. ಓಂ ಶಾಂತಿ.